ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಮಾರ್ಕೆಟ್ ಯಾವ ರೀತಿ ಆಗಿತ್ತು, ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಯಾವ ರೀತಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟ್ರಲ್ಲಿ ಮತ್ತೆ ರೆಡ್ ಬಂದಿದೆ. ಒಂದು ಹಸಿರು ಕೆಂಪು, ಕೆಂಪು ಹಸಿರು ಕೆಂಪು ಆಗಿದೆ. ಇವತ್ತು ಏನೋ ಇದೆ ಈ ಅನುಮಾನದಲ್ಲಿ ಏನೋ ಇದೆ ಅಂತ ಕೊಟ್ಟಿದ್ದೀನಿ. ಇದು ಸೈಕೋ ಅಂತ ಒಂದು ಒಳ್ಳೆ ಆಲ್ಬಮು. ಸಿನಿಮಾ ಹೆಂಗಿತ್ತು ನಾನು ನೋಡಿಲ್ಲ, ಆದರೆ ರಘು ದೀಕ್ಷಿತ್ ಅವರು ಅವಾಗ ಒಂದು ಹಿಟ್ ಕೊಟ್ಟಂಥ ಆಲ್ಬಮು. ಏನೋ ಇದೆ, ಈ ಪ್ರೀತಿಲಿ ಏನೋ ಇದೆ ಅಂತ ಹಾಕಿದರೆ ನಾನು ಇವತ್ತು ಈ ಅನುಮಾನದಲ್ಲಿ ಏನೋ ಇದೆ ಅಂತ ಹಾಕಿದ್ದೀನಿ. ಯಾಕಂದರೆ ಚಾರ್ಟ್ ಆ ರೀತಿ ಅನುಮಾನ ಮಾಡ್ತಾ ಇದೆ. 2 ದಿನ ನಮಗೆ ಒಂದು ಡೋಜಿ ಕ್ಯಾಂಡಲ್ ಬಂದಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ ಇವತ್ತು ಭಾರತೀಯ ಏರ್ಟೆಲ್ ಅಥವಾ UPL ಅನ್ಸುತ್ತೆ. ಇಲ್ಲಿ ಮರೆ ಹಚ್ಕೊಂಡ್ಬಿಟ್ಟಿದೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಈ ತಿಂಗಳಲ್ಲಿ ಆಚೆ ಹೋಗ್ಬಿಡುತ್ತೆ. ಹೋಗೋಕ್ಕೆ ಮುಂಚೆ ಆ ಒಂದು ದಿನಕ್ಕಾದರೂ ನಾನು ಟಾಪ್ ಗೈನರ್ ಆಗೋಣ ಅಂತ ಅನಿಸ್ತಾ ಇದ್ದೇನೆ. 2.82% ಒಬ್ಬರು ಕಮೆಂಟ್ ಮಾಡಿ ಕೂಡ ಕೇಳಿದಿರಾ UPL ಬಗ್ಗೆ ಹೇಳಿ ಅಂತ. ಇವತ್ತು ಮಾತಾಡೋಣ. 2.82% ಅಪ್ ಬಂದಿರೋ ಮೂಲಕ ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಇವತ್ತು ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ನಾವು ಪ್ರಿಡಿಕ್ಟ್ ಮಾಡಿದ್ವಿ 1950 ಒಂದು ಟಾಪ್ ಫಾರ್ಮೆಟ್ ಆಗಿರ್ಬೋದು, ಅಲ್ಲಿಂದ ಕೆಳಗಡೆ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಅದೇ ರೀತಿ 4% ಕರೆಕ್ಷನ್ ಬಂದಿದೆ. ಯಾರಾದರೂ ಪೊಸಿಷನ್ ಟ್ರೇಡ್ ತೊಗೊಂಡಿದ್ರೆ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ನೋಡಿ ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ. ಸೊ ಮಾತಾಡ್ತಾ ಹೋಗೋಣ. ಬಜಾಜ್ ಫೈನಾನ್ಸು, HDFC ಲೈಫು ಪಾಸಿಟಿವ್ ಆಗಿತ್ತು, ಏರ್ಟೆಲ್ ಪಾಸಿಟಿವ್ ಆಗಿತ್ತು. ಇನ್ನೆಲ್ಲದರಲ್ಲೂ ಫ್ಲಾಟ್ ಟು ನೆಗೆಟಿವ್ ಸೆಂಟಿಮೆಂಟೇ ಬಂದಿದೆ. ಒಂದು ವೀಕ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ಮಾರ್ಕೆಟು. ನಿಫ್ಟಿನಲ್ಲಿ ಇನ್ನೇನು ಇಲ್ಲ. ಮೊದಲನೇದಾಗಿ ಡೈಲಿ ಕ್ಯಾಂಡಲಲ್ಲಿ ನೋಡ್ಕೊಂಬನ್ನಿ. ಡೈಲಿ ಕ್ಯಾಂಡಲ್ ನೋಡೋದ್ರೆ ಏನಾಗಿ ಕಾಣಿಸ್ತಾ ಇದೆ ಇವಾಗ. ಯಾವಾಗ ಹಿಂದೆ ನಾನು ರೆಫರೆನ್ಸ್ ಕೊಟ್ಬಿಟ್ಟು ನಿಮ್ಗೆ ಹೇಳಿದ್ದೆ ನೋಡಿ, ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ಇಲ್ಲಿ ಹೋಗ್ತಾ ಇತ್ತು. ಆ ರೆಫರೆನ್ಸ್ನ ಬೀಟ್ ಮಾಡಿದ ಕ್ಯಾಂಡ್ಲು ಅಂತ ಅನಿಸಿದ್ದು ಈ ಕ್ಯಾಂಡ್ಲು ಬಂದಾಗ ಅಂತ. ಈಗಲೂ ಕೂಡ ಅಟೆಂಪ್ಟ್ ಆದರೂ ನೋಡಿ ಅಲ್ಲಿಗೆ ಹೋಗಿದೆ, ವಾಪಸ್ ಬಂದಿಲ್ಲ ನೋಡಿ. ದಯವಿಟ್ಟು ಅಬ್ಸರ್ವ್ ಮಾಡಿ. ಸಿಂಪಲ್ ವಿಷಯಗಳಿದು. ಯಾವುದು ಸಪೋರ್ಟ್ ಆಗಿರುತ್ತೋ ಅದೇ ರೆಸಿಸ್ಟೆನ್ಸ್ ಆಗುತ್ತೆ. ಆ ರೂಲ್ಸ್ ಇನ್ನೂ ಹಾಗೆ ಇಂಟ್ಯಾಕ್ಟ್ ಆಗಿದೆ. ಸೊ 21,900 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಫಾಲು ಕೆಳಗಡೆ ಬರುತ್ತೆ. ಈ ಟೆರಿಟರಿಗೆ ಬರ್ತೀವಿ, ವಿಚ್ ಇಸ್ ಎ ಟ್ರ್ಯಾಪ್ ಸಿನಾರಿಯೋ. ಬಟ್ 21,550 ಈ ಮಾರ್ಚ್ ಒಳಗಡೆ ಬಂದು ಟೆಸ್ಟ್ ಆಗ್ಬೋದು. ಏನಾದರೂ ಈ ಮುಂದಿನ ವಾರದಲ್ಲಿ ನಾವು ಇದನ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮೇಲ್ಗಡೆ ಹೋಗಬೇಕಂದ್ರೆ ಹೇಗೆ ಈ ಟ್ರೆಂಡ್ ಲೈನ್ ಮುಡ್ಕೊಂಡು ಮೇಲ್ಗಡೆ ಹೋಗಬೇಕು. 22,200 ಇವಾಗ ಕ್ಲಿಯರ್ ಕಟ್ ಆಗಿ ನಮಗೆ ರೆಸಿಸ್ಟೆನ್ಸ್ ಇಷ್ಟು ಗೊತ್ತಿರೋ ವಿಚಾರ. ಆದರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ರೆಡ್ ಬಂದು ದೊಡ್ಡ ರೆಡ್ ಬಂದು ಮಾರನೇ ದಿನ ಗ್ರೀನ್ ಬಂದರೆ ಅದಾದಮೇಲೆ ಸರಿ ಸಮಾನ ಅದೇ ರೇಂಜಿಗೆ ಬಂದು ಕ್ಲೋಸಿಂಗ್ ಆಗುತ್ತೆ, ಅಥವಾ ಆ ರೇಂಜ್ ಒಳಗಡೆ ಕ್ಲೋಸಿಂಗ್ ಆಗ್ತಾ ಇತ್ತು. ಕರೆಕ್ಟಾ? ಅಂದರೆ ಅಲ್ಲಿಂದ ಓಪನ್ ಆಗಿ ಒಂದು ಕ್ಲೋಸಿಂಗ್ ಕೆಳಗಡೆ ಬಂದ್ರೂ ಆಲ್ಮೋಸ್ಟ್ ಆ ರೇಂಜಲ್ಲೇ ಕ್ಲೋಸಿಂಗ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದಿನ ಇನ್ನೂ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು. ಇಲ್ಲಿ ಬಂದಿದ್ದಿನ ವಾಪಸ್ ಮೇಲ್ಗಡೆ ತೊಗೊಂಡು ಹೋಯಿತು. ಎಲ್ಲೂ ಕೂಡ ಇಷ್ಟು ವೀಕ್ ಆಗಿ ಅಂದರೆ ಅಟ್ ಬಾಟಮ್ ಸೈಡ್ಗೆ ಬಂದು ಕ್ಲೋಸಿಂಗ್ ಆಗಿದ್ದು ಆಗಿರಲಿಲ್ಲ ಇದುವರೆಗಡೆ. ಆದರೆ ಇವಾಗ ಆ ರೀತಿ ಆಗ್ತಾ ಇರೋದು ನೋಡಿದ್ರೆ ಇನ್ನೂ ಅನ್ವಯ ಇದೆ. ಮತ್ತು ಇವತ್ತಿನ ನೆನ್ನೆದು ಒಂದು ಕ್ಲೋಸಿಂಗ್ ಪ್ರೈಸನ್ನು ಕೂಡ ಟೆಸ್ಟ್ ಮಾಡೋಕ್ಕೋಗಿಲ್ಲ. ಹೈ ಪ್ರೈಸ್ ಬಿಟ್ಟಾಕಿ ಹೈ ಪ್ರೈಸ್ ಮಾಡಿದ್ನ. ನೆನ್ನೆ ಕ್ಲೋಸಿಂಗ್ ಪ್ರೈಸ್ನು ಕೂಡ ಇವತ್ತು ಅಟೆಂಡ್ ಮಾಡೋಕ್ಕಾಗಿಲ್ಲ. ಅದ್ರ ಒಳಗಡೆನೇ ಇಡೀ ಕ್ಯಾಂಡಲ್ಗಳನ್ನು ಮುಗಿಸ್ಕೊಂಡಿದೆ. ಇನ್ನು ನೀವು ಹರಾಮಿ ಕ್ಯಾಂಡಲ್ ಅಂತ ಅನ್ಬೇಕಾ ಏನೋ ನನ್ನ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದ್ಬಿಡ್ತು. ಬಟ್ ಯೂಶಲಿ ಹೇಳ್ತೀನಿ ನಾವು ಬುಲಿಶ್ ಹರಾಮಿ ಅಂತ, ಆ ಥರ ಆದರೆ ಮೇಲ್ಗಡೆ ಹೋಗುತ್ತೆ ಅಂತ. ಬಟ್ ದಟ್ಸ್ ಓಕೆ. ಆ ರೀತಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬುಲಿಶ್ ಹರಾಮಿ ಬೇರೆ, ಶರಾಮಿ ಸಿನಾರಿಯೋ ಬೇರೆ ಬರುತ್ತೆ. ಅದು ತುಂಬ ಕಮ್ಮಿ ಇರಬೇಕು, ಇಷ್ಟು ದೊಡ್ಡ ವಿಕ್ ಇರಬಾರ್ದು. ಅದೆಲ್ಲ ರೂಲ್ಸ್ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳಲ್ಲಿ. ಅದು ನಮ್ಮ ಮಾತಾಡಿದ್ದೀವಿ ನಾವು. ಬಟ್ ದಟ್ಸ್ ಓಕೆ. ಈಗ ನೀವು ನೋಡೋದಾದರೆ ಈ ಅಟೆಂಪ್ಟ್ಗಳಷ್ಟು ಏನು ಸ್ಟ್ರಾಂಗ್ ಮೂಮೆಂಟ್ ಬಂದಿತ್ತು ಅಷ್ಟು ಮೂಮೆಂಟು ಇವತ್ತು ಕಾಣಿಸಿಲ್ಲ. ಇದು ಫಸ್ಟ್ ಟೈಮ್ ಆಗಿರೋದು. ಸೊ ಇದರಿಂದ ಏನಾದ್ರು ಮೂಮೆಂಟ್ ಚೇಂಜ್ ಆಗಬೇಕು ಅಂದರೆ ಈಗ ಆಗೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. BSEಗೆ ಕೆಳಗಡೆ ತೊಗೊಂಡು ಹೋಗಬೇಕು ಅಂತಂದರೆ. ಮತ್ತು ಓವರ್ ದ ಡೇನು ನೀವು ನೋಡೋದಾದರೆ ಇವತ್ತು ಒಂದು ಕೆಳಗಡೆ ಅಟೆಂಡ್ ಮಾಡಿ ಒಂದು ಮೇಲ್ಗಡೆ ಹೋಗಿದ್ರು ವಾಪಸ್ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಪೊಸಿಷನ್ ಇನ್ನೂ ಕೂಡ ಸ್ವಲ್ಪ ವೀಕ್ ಇದೆ ಅಂತ ಹೇಳೋ ಥರ ಕಾಣಿಸ್ತಾರೆ. ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಏನು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರು ನಿಮ್ಗೆ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ವಾಪಸ್ಸೇ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಕಾರಣದಿಂದಾಗಿ 21,900 ಇದಕ್ಕಿಂತ ಕೆಳಗಡೆ ಏನಾದ್ರು ಬಂತು ಅಂತಂದರೆ 21,855 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದನ್ನು ಎವ್ರಿ 50 ಪಾಯಿಂಟ್ಸ್ ಈಸಿ ಅದೇ ರೀತಿ ಟ್ರ್ಯಾಕ್ ಮಾಡ್ಕೊತ ಹೋಗಿ. ಅಕಸ್ಮಾತ್ 21,900ಕ್ಕಿಂತ ಕೆಳಗಡೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂದರೆ ಇದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಆರಾಮಾಗಿ ನೀವು ಸೆಲ್ಲಿಂಗ್ ಪೊಸಿಷನ್ನ ತೊಗೊಂಡು ಹೋಗ್ಬೋದು. ಸೊ ಸೇಮ್ ರೇಂಜ್ ಓಪನ್ ಆಗಿ ಕೆಳಗಡೆ ಬಂದರೂ ಈ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದ್ರು ನೀವು ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಮಾಡ್ಬೋದು. ಅಕಸ್ಮಾತ್ ಅಪ್ಪಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ನೆನ್ನೆ ಮಾತಾಡ್ಕೊಂಡಿದ್ವಿ ನೆನಪಿದೆಯಾ, ಈ ಝೋನಲ್ಲಿ ಒಂದು ಕೆರೆ ದಡ ಮಾಡೋಕ್ಕೆ ಸಾಧ್ಯತೆ ಇದೆ. ಅಂದರೆ 21,900 ಒಂದು ಟೆಸ್ಟ್ ಫೈಟ್ ಆಗಿಬಿಟ್ಟು ಆಮೇಲೆ ಕೆಳಗಡೆ ಹೋಗ್ಬೋದು ಅಂತ ಆ ಸಿನಾರಿಗೆ ರೆಡಿ ಆಗಿರಬೇಕು. ಆವಾಗ ಮೇಲ್ಗಡೆ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಈ ರೆಸಿಸ್ಟೆನ್ಸ್ಗಳನ್ನು ನೀವು ಇಟ್ಕೊಂಡು ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಕ್ಲಿಯರ್ ಆಗಿದೆ ಮಾರ್ಕೆಟು. ಸ್ವಲ್ಪ ಡೌನ್ ಟ್ರೆಂಡಿಗೆ ಫೇವರಬಲ್ ಆಗೋ ಥರ ಇದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅಂತ ನೋಡಿಕೊಂಡು ನಿರ್ಧಾರ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನ ನೀವು ಡೈಲಿ ಕ್ಯಾಂಡಲ್ ನೋಡ್ಕೊಂಬರೋದ್ರೆ ಪಕ್ಕಾ ಡೋಜಿ ಆಗಿದೆ ನೋಡಿ. ಪಕ್ಕ ಡೋಜಿ. ಇದನ್ನೇ ನಾನು ಅನುಮಾನ ಅಂತ ಹೇಳಿರೋದು. ಈ ರೀತಿ ಅನುಮಾನ ಇದುವರೆಗೂ ಬ್ಯಾಂಕ್ ನಿಫ್ಟಿನಲ್ಲಿ ಆಗಿರಲಿಲ್ಲ. ಸ್ವಲ್ಪ ನೀವು ನೋಡ್ತಾ ಬರೋದಾದರೆ ಇಲ್ಲಿಂದ ಇದೇ ಥರ ರೆಫರೆನ್ಸ್ ಇಟ್ಕೊಂಡು ನೀವು ನೋಡೋದಾದರೆ ಇಲ್ಲಿ ವಾಪಸ್ಸು ಹ್ಯಾಮರ್ ಕರ ರಿವರ್ಸಲ್ ಬಂದಿತ್ತು. ಇಲ್ಲೊಂದು ದೊಡ್ಡ ಟಫ್ ಫೈಟ್ ಆಗಿ ರಿವರ್ಸಲ್ ಬಂದಿತ್ತು. ಇಲ್ಲಿ ಒಂದು ಮಾರನೇ ವಾಪಸ್ ಮೇಲ್ಗಡೆ ಹೋಗಿತ್ತು. ಇವತ್ತು ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿರೋದು ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತೇ ಫಸ್ಟ್ ಟೈಮ್. ಸೊ 46,500 ಇವತ್ತು ಆರಾಮಾಗಿ ಟೆಸ್ಟ್ ಆಗಿದೆ. ಇದಕ್ಕಿಂತ ಈಗ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 46,000 ಅನ್ನೋದು ರೌಂಡ್ ಲೆವೆಲ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಆಗಿರುತ್ತೆ. ಅದನ್ನು ಬ್ರೇಕ್ ಆಗ್ತಾ ಹೋದ್ರೆ ನಾವು ಟ್ರೆಂಡ್ ಲೈನ್ ಏನು ಮಾತಾಡ್ಕೊಂಡಿದ್ನಲ್ಲ 45,300 ಅಲ್ಲಿ ತನಕ ಬರ್ತಾ ಹೋಗೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಮಾತಾಡ್ಕೊಂಡು ಅದೇ ರೀತಿಯಾಗಿ ನೋಡಿ 2 ದಿನದಲ್ಲಿ ದೊಡ್ಡದಾಗಿ ನಮಗೆ ಒಂದು ರೇಂಜ್ ಕ್ರಿಯೇಟ್ ಆಗಿದೆ. ಈ ರೇಂಜಲ್ಲಿ ಕೂಡ ಒಂದು ಕೆರೆದಡ ಆಗ್ಬೋದು. ಸೊ ನೋಡ್ತಾ ಹೋಗೋಣ. 46,300 ಈ ಲೆವೆಲ್ನ ಬಿಟ್ಟು ಇವತ್ತಿಂದ ಏನು ಲೋ ಮಾಡಿತ್ತಲ್ಲ ಇದಕ್ಕಿಂತ ಕೆಳಗಡೆ ಹೋಗಕ್ಕೆ ಶುರು ಆಗ್ತಿದೆ ಅಂದರೆ ನೀವು ಖಂಡಿತವಾಗ್ಲೂ 46,000 ಫಸ್ಟ್ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಇನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು 300 ಪಾಯಿಂಟ್ಸ್ ಆರಾಮಾಗಿ ನೀವು ಕ್ಯಾಪ್ಚರ್ ಮಾಡ್ತಾ ಹೋಗ್ಬೋದು. ಇದಕ್ಕಿಂತ ಕೆಳಗಡೆ ಓಪನ್ ಆದರೆ ಯಾವ ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ. ಆ ರೀತಿ ಮೂವ್ಮೆಂಟ್ ಬರುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಓಪನಿಂಗ್ ಆದರೆ ಮತ್ತೆ 46,800 ಟ್ರ್ಯಾಪ್ ಆಗಿರುತ್ತೆ. ಈ ಝೋನಲ್ಲಿ ನೋಡಿ ನೀವು ಹುಷಾರಾಗಿ ಟ್ರೇಡ್ ಮಾಡ್ತಾ ಹೋಗಬೇಕು. ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಇರಬೇಕು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಶುಕ್ರವಾರ ಈ ರೀತಿ ಮುಗ್ದಿರೋದ್ರಿಂದ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್ ಅನ್ನೋದು ತುಂಬ ಆಶ್ಚರ್ಯಕರ ವಿಷಯ ಆಗುತ್ತೆ. ನೋಡೋಣ
ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅಂತ. 46,400 ಬಂದು ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ನೆನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಅನ್ಸುತ್ತಲ್ವ ನಿಮಗೆ, ಕೆಳಗಡೆ ಬಂದರೆ 46,400 ಇದೆ ಅಂತ. ನೋಡಿ 46,400 ಬಂದು ಇವತ್ತು ಅಟೆಂಡ್ ಮಾಡಿಬಿಟ್ಟು ಹೋಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಏನು ಕತೆ ಅನ್ನೋದ್ರ ಮೇಲೆ ಮುಂದಿನ ಟ್ರೇಡ್ಗಳನ್ನು ನಿರ್ಧಾರ ಮಾಡ್ತಾ ಹೋಗ್ಬೋದು. ಬಟ್ ಕೆಳಗಡೆ ಬಂದರೆ 45,658 ಈ ಒಂದು ದೊಡ್ಡ ಮೂವ್ಮೆಂಟ್ ಆಗಿತ್ತಲ್ಲ ಅದಕ್ಕೆ ಬರ್ತಾರೆ ಅಂತ ಮೂವ್ಮೆಂಟು. ಬಟ್ 46,400 ಖಂಡಿತವಾಗ್ಲೂ ನೀವು ಒಂದು ರೆಫರೆನ್ಸ್ ಲೈನ್ ಹಾಕೋಬೋದು, ಯಾಕೆಂದರೆ ಅಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಕಾಣಿಸ್ತಾ ಇದೆ. ಇವತ್ತು ಒಂದು ಟೆಸ್ಟ್ ಮಾಡಿ ಮೇಲ್ಗಡೆ ಹೋದಂಗೂ ಕೂಡ ಇದೆ. ಸೊ ನೋಡೋಣ ಎಲ್ಲಿಗೆ ಬರುತ್ತೆ ಅಂತ. 46,000 ಇನ್ನೂ 46,000 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 45,650 ತನಕ ಹೋಗ್ಬೋದು. ಒಂದು ಶಾರ್ಪ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ಅದಕ್ಕೆ ಮುಂಚೆ ಇವತ್ತು ಸೆನ್ಸೆಕ್ಸ್ ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ನೋಡಿ, ತುಂಬ ಒಂದು ಸಣ್ಣ ರೇಂಜಲ್ಲಿ ಓಪನ್ ಆಯಿತು. ಇದರೊಳಗಡೆ ಓಪನ್ ಆಯಿತು. ಟಿಪಿಕಲ್ ಆಗಿ ಇವತ್ತು 72,500 ಮುರಿತಾರೇನೋ ಇಲ್ಲಿ ಅಂದ್ಕೊಂಡೆ, ಅದು ಮುರಿದಿಲ್ಲ, ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಮಾಡಿಸಿದ್ದಾರೆ. ಸೊ ತುಂಬ ವೀಕ್ ಆಗಿದ್ದಂಗೆ ಕಾಣಿಸ್ತಾ ಇದೆ. 72,500 ಮುರಿದೋಯ್ತು ಅಂದರೆ ಕೆಳಗಡೆ ಹೋಗಬೇಕು. ಇಲ್ಲ ಇಲ್ಲೇ ಸಪೋರ್ಟ್ ತೊಗೊಂಡು ಅಥವಾ ಗ್ಯಾಪ್ ಓಪನಿಂಗ್ ಏನಾಯಿತು ಅಂದರೆ ಇದರೊಳಗಡೆ ಕೆರೆದಿಲ್ಲ. ಸೇಮ್ ಎಲ್ಲದರಲ್ಲೂ ಅದೇ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಸ್ವಲ್ಪ ಮಾರ್ಕೆಟು ವೀಕ್ ಆದಂಗೆ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು 72,500 ಸಪೋರ್ಟ್ ಲೆವೆಲ್ ಏನಾದ್ರು ಬ್ರೇಕ್ ಕೆಳಗಡೆ ಬಂತು ಅಂದರೆ ನಾವು 72,000 ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು ಸೆನ್ಸೆಕ್ಸಲ್ಲಿ. ಆ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿ ಕ್ಲೋಸ್ ಆದಂಗೆ ಅನಿಸ್ತಾ ಇದೆ. ಇವತ್ತು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದಾಗಿತ್ತು. ಅಂದರೆ ತುಂಬ ದೂರದ ರೇಂಜ್ ಇರ್ತೀನಿ ನಾನು, ಟೈಮೇ ಇರಲ್ಲ ಮಾರ್ಕೆಟಿಗೆ ಅಂತಂದಿರೋ ನೋಡಿ. ಈ ಬಾಟಮ್ ಇವತ್ತು ಇಲ್ಲಿ ಓಪನ್ ಆಯ್ತಲ್ಲ, ಈ ಝೋನಲ್ಲಿ ಓಪನ್ ಆದಾಗ ಇದು ಅಥವಾ ಇದಕ್ಕಿಂತ ಮೇಲ್ಗಡೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ, ಇದಕ್ಕಿಂತ ಕೆಳಗಡೆ ನಾನು ಸ್ವಲ್ಪ ಇನ್ನೂ ಕೆಳಗಡೆ ಇದ್ದೆ ಸೇಫಾಗಿ ಅಂತ. ಸೊ ಆ ರೀತಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಇಟ್ಟಿದ್ರೆ ನೀವೇನು ಮಾರ್ಕೆಟಿಗೆ ನೋಡೋದೇ ಬೇಕಾಗಿಲ್ಲ, ಆರಾಮಾಗಿ ತೀಟಾಟಿಗೆ ಆಗಿರ್ತಿತ್ತು. ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಮರ್ತ್ಬಿಡ್ತೀನಿ. ಯಾವತ್ತು ಮಿಡ್ ಕ್ಯಾಪ್ ನಿಫ್ಟಿ ಹೇಳಬೇಕಾದ್ರೆ ನೋಡಿ 10,500 ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. 10,500 ಕಣ್ಣಿಗೆ ಕಾಣ್ತಾ ಇರೋಂಥ ಲೆವೆಲ್ ಕೂಡ ಮೇಲ್ಗಡೆ 10,500, 520 ರೆಸಿಸ್ಟೆನ್ಸು. ಸೊ ಏನಾದರೂ ಸೋಮವಾರ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಖಂಡಿತ ಒಂದು ನೆಗೆಟಿವ್ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ ನಮಗೆ. 10,400 ಲೆವೆಲ್ ತನಕ ಬಂದು ಟೆಸ್ಟ್ ಆಗ್ಬೋದು, ಯಾಕಂದರೆ ನೆಕ್ಸ್ಟ್ ಸಪೋರ್ಟು ಅಲ್ಲಿ ಕಾಣಿಸ್ತಾ ಇದೆ. ಸೊ ಏನಾದರೂ ಈ ಝೋನಲ್ಲಿಂತ ಕೆಳಗಡೆ ಓಪನ್ ಆಯಿತು ಅಂದರೆ ನೀವು ಖಂಡಿತ ಒಂದು 100 ಪಾಯಿಂಟ್ಗಳ ಟ್ರೇಡು ಸೋಮವಾರ ಸಿಗೋಕ್ಕೆ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅಕಸ್ಮಾತ್ ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದ್ರೆ ಹುಷಾರಾಗಿ ಇರಿ, ಯಾಕಂದರೆ ಇಲ್ಲೆಲ್ಲ ಕೂಡ ಹಂತವಾಗಿ ರೆಸಿಸ್ಟೆನ್ಸ್ಗಳೇ ಕಾಣಿಸ್ತಾ ಇದೆ. ಕಾಲ್ ರೇಟಿಂಗು ಕೂಡ ಜಾಸ್ತಿ ಆಗಿದೆ. ಸೊ ಸೋಮವಾರ ಬೆಸ್ಟ್ ಟ್ರೇಡ್ ಅಂದರೆ ಇದೇ ಝೋನ್ ಓಪನ್ ಕೆಳಗಡೆ ಬಂದರೆ ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು 80 to 100 ಪಾಯಿಂಟ್ಸ್ ಕ್ಯಾಪ್ಚರ್ ಆಗ್ಬೋದು. ಬಟ್ ಅಷ್ಟು ಸ್ವಲ್ಪ ಬಿಡಲ್ಲ. ಮಿಡ್ ಕ್ಯಾಪ್ ನಿಫ್ಟಿನ ಒಂದೇ ಕಡೆ ಸ್ಕ್ವೀಸ್ ಮಾಡೋಕ್ಕೆ ನೋಡ್ತಾರೆ. ಎಕ್ಸ್ಪೈರಿ ದಿನ ಮೂವ್ಮೆಂಟ್ ಆಗುವಂಥದ್ದು ಕಡಿಮೆ ಮಿಡ್ ಕ್ಯಾಪ್ ನಿಫ್ಟಿ. ಬಟ್ ಅದರ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ 10,550 ಇದೆಯಲ್ಲ ಈ ಲೆವೆಲ್ಲು, ಅದೇ ರೀತಿ ಕೆಳಗಡೆ ನೀವು 10,300 ಈ ಲೆವೆಲ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಈ ಝೋನ್ ಒಳಗಡೆ. ಬಟ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಕೆಳಗಡೆ ಪೊಸಿಷನ್ನ ಇನ್ನೂ ಕೆಳಗಡೆ ಮಾಡಿ ಪುಟ್ ರೇಟಿಂಗ್ನ ಆ ರೀತಿಯಾಗಿ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಮಾರ್ಕೆಟ್ ಸೆಂಟಿಮೆಂಟು ವೀಕ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ FIDA ಡೇಟಾ ನೋಡಿ, ಇವ್ರದ್ದು ಆ್ಯಡ್ ಬರುತ್ತೆ. ಫಸ್ಟ್ ಆಫ್ ಆಲ್ ಈ ಡೇಟಾ ಏನು ಅಂತ ಇಲ್ಲಿ ತೋರಿಸ್ಬೇಕಾದ್ರೆ ನಿಮ್ಗೆ ಹೇಳ್ಬಿಡ್ತಾರೆ. ರೀಟೇಲರ್ಸು ಸಾಮಾನ್ಯವಾಗಿ ಏನಿರ್ತಾರೆ, ಹೌ ಟು ಇಂಟರ್ಪ್ರೆಟ್ ದಿಸ್ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಗಂಟೆಗೋಷ್ಠವಾಗಿ ಬರೆದು ಬಿಟ್ಟಿದ್ದಾರೆ ಇಲ್ಲಿ ಏನಂತ, ಕ್ಲೈಂಟು ಯಾವಾಗಲೂ ತಪ್ಪಿರ್ತಾರೆ. ಕಾಮನ್ ಮಿಸ್ಕನ್ಸೆಪ್ಷನ್ ನೋಡಿ, ಕಾಮನ್ ಮಿಸ್ಕನ್ಸೆಪ್ಷನ್ ಇಸ್ ದಟ್ ಡೇಟಾ ಇಸ್ ಪ್ಯೂರ್ಲಿ ರಿಟೇಲ್, ದಿಸ್ ಇಸ್ ನಾಟ್ ಟ್ರೂ ಅಂತ ಇಲ್ಲಿ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ರಿಟೇಲ್ ಟ್ರೇಡರ್ಸ್ ಆರ್ ರಾಂಗ್ ಮೋಸ್ಟ್ ಆಫ್ ದ ಟೈಮ್ ಅಂತ. ನಾವೇ ಯೂಸ್ ಮಾಡೋಕ್ಕೆ ಬಿಟ್ಟಿರೋ ಟೂಲು, ಬಟ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಷ್ಟು ಕ್ಲೀನಾಗಿ ಅವ್ರು ಹೇಳ್ತಾರೆ. ಯಾಕಂದರೆ ಡೇಟಾ ಆ ರೀತಿ ಹೇಳುತ್ತಲ್ವ, ಯೂಶಲಿ ಕ್ಲೈಂಟ್ಗಳು ಲಾಸ್ ಮಾಡ್ಕೊತಾರೆ ಅಂತ. ಮತ್ತು ಇಲ್ಲಿ ನೋಡಿ, ಯಾವತ್ತು ಮಂಜುನಾಥ್ ಸರ್ ದಿನ ಪಾಪ ಶೇರ್ ಮಾಡ್ತಾರೆ, ಯಾಕೆ ಈ ರೀತಿ ಆಪೋಸಿಟ್ಟಾಗೇ ಇರ್ತಾರೆ ಕ್ಲೈಂಟ್ಗಳು ಅಂತ ನಂಗೆ ಅರ್ಥ ಆಗಲ್ಲ. ನೋಡಿ, ಪ್ರೋಗಳೆಲ್ಲ ಬೇರಿಶ್ ಆಗಿದ್ದಾರೆ, ಬಟ್ ಕ್ಲೈಂಟ್ ನೋಡಿ ಇವಾಗ ಬುಲಿಶ್ ಆಗಿದ್ದಾರೆ. ಸೊ ಈಗ ಯಾರು ಗೆಲ್ತಾರೆ ಅಂತ ನಿಮ್ಮ ಅನಿಸಿಕೆ? ಕ್ಲೈಂಟ್ಗಳು ಗೆಲ್ಲಕ್ಕೆ ಸಾಧ್ಯ ಇದೆಯಾ ಇವರಿಬ್ಬರ ಮೇಲೆ? ಇಲ್ಲ, ಇವರಿಷ್ಟು ದುಡ್ಡು ಇವ್ರಿಗೆ ಸೋಮವಾರ ಹೋಗೋದು ಇಲ್ಲಿ ಕಣ್ಣು ಮುಂದೆ ಕಾಣುತ್ತೆ. ಏನಾಗ್ಬೋದು ಅನ್ನೋದು ಕೂಡ ಕಾಣುತ್ತೆ. ಬಟ್ ಇದು ಡೇಟಾ ಅಪ್ಲೋಡೆಡ್ ಆಗಿ ಲೇಟ್ ಆಗುತ್ತೆ, ಏನಾಗುತ್ತೆ. ಬಟ್ ನೀವು ಮಾಡ್ತಾ ಇದ್ರು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು, ಎಷ್ಟು ದಿನ ಈ ರೀತಿಯಾಗಿ ಡೇಟಾ ಸರಿ ಹೋಯಿತು, ಏನು ಕತೆ ಅಂತ. ಮತ್ತು ಏನು ಅಷ್ಟು ಸುಲಭವಾಗಿ ಒಂದೇ ಸಲ ಆಗುತ್ತೆ ಅಂತ ಇರೋದಿಲ್ಲ. ಕ್ಲೈಂಟು ಖಂಡಿತವಾಗ್ಲೂ ಪ್ರಾಮುಖ್ಯತೆ ಜಾಸ್ತಿ ಆಗಿದೆ ಕೋವಿಡ್ ಆದಮೇಲೆ. ಆದರೆ ಪೊಸಿಷನ್ ಜಾಸ್ತಿ ದುಡ್ಡಲ್ಲಿ ಟ್ರೇಡ್ ಮಾಡೋವಂಥವ್ರು FIಗಳು ಪ್ರೋಗಳೇ. ಹಾಗಾಗಿ ಅವ್ರು ಯಾವ ಕಡೆ ಇರ್ತಾರೋ ಮಾರ್ಕೆಟ್ ಆ ಕಡೆಗೆ ಹೋಗುವಂಥ ಸೆಂಟಿಮೆಂಟು ತುಂಬ ಜಾಸ್ತಿ ಇರುತ್ತೆ. ಬೇಕಾದ್ರೆ ಇದ್ರದ್ದು ಏನಾದ್ರು ಡೇಟಾ ಇವರು ಡೌನ್ಲೋಡ್ ಮಾಡೋಕ್ಕೆ ಬಿಟ್ಟರೆ, ನಾನು ಈ ಡೇಟಾ ಪ್ರಕಾರ ಮಾರ್ಕೆಟ್ ಮಾರನೇ ದಿನ ಮೂವ್ಮೆಂಟ್ ಆಗಿದೆಯಾ ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಕ್ಟಿವಿಟಿ ಎಲ್ಲ. ಬಟ್ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಅದನ್ನ ಟ್ರೈ ಮಾಡ್ಬೋದು. ಬಟ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಮಾಡ್ಬೋದು ಡೇಟಾ ಸ್ಕ್ರೇಪಿಂಗ್ ಮಾಡಿಕೊಂಡು ಯಾವತ್ತು ಜಾಸ್ತಿ ಇದ್ರು ನೆಟ್ ವೈರ್ಗಳ ಮೇಲೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲಸ ಅದು. ಬಟ್ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ನಿಮಗೆ ಹಿಸ್ಟಾರಿಕಲಿ ಇದ್ರದ್ದು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ಅಂದರೆ ಈ FI ಡೇಟಾ ಅಂತ ಏನು ತೋರಿಸ್ತಾರಲ್ಲ, ಇದ್ರದ್ದು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ಇದಕ್ಕೆ ಏನಾದರೂ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸೆನ್ಸಿಬಲಲ್ಲಿ, ಈ ಡೇಟಾ ಎಷ್ಟು ದಿನ ನಿಜ ಆಗಿತ್ತು, ಎಷ್ಟು ದಿನ ಸುಳ್ಳಾಗಿತ್ತು ಅಂತ. ಅವ್ರ ಹತ್ರ ಎಲ್ಲ ಡೇಟಾ ಇದೆ, ಅವ್ರು ಆ ಆ್ಯಕ್ಟಿವಿಟಿ ಕೂಡ ಮಾಡ್ಬೋದು. ಸೊ ನೋಡ್ತೋಗೋಣ ಅದನ್ನು ಏನಾದ್ರು ಕೊಡ್ತಾರಾ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಒಂದಿಷ್ಟು ಸ್ಟಾಕ್ಸ್ಗಳನ್ನು ಮರ್ತು ಬಿಟ್ಟಿದ್ದೆ ನೋಡಿ. ಮೊದಲನೇದಾಗಿ ಜಿಯೋ ಫೈನಾನ್ಸ್, ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಏನು ಕತೆ ಸರ್ ಇವಾಗ ಇನ್ವೆಸ್ಟ್ ಮಾಡ್ಬೋದು ಏನು ಕತೆ ಅಂತ. ಸರ್ ಖಂಡಿತ ಇನ್ವೆಸ್ಟ್ ಮಾಡೋ ಲೆವೆಲಲ್ಲಿ ಇಲ್ಲ, ಯಾಕೆಂದರೆ ಒಂದು ದೊಡ್ಡ ಪ್ಯಾಟರ್ನ್ ಮಾಡಿದೆ, ಈಗ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಸೊ ಈ ಝೋನ್ ಬಿಟ್ಟು ಕೆಳಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಜಿಯೋ ಫೈನಾನ್ಸಲ್ಲಿ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಮೇಲ್ಗಡೆ ಹೋದ್ರೂ 380 ಅನ್ನೋದು ಇವಾಗ ಸೀಲಿಂಗ್ ಆಗಿರುತ್ತೆ. ಈ ಝೋನಲ್ಲಿ ಇನ್ವೆಸ್ಟ್ ಮಾಡೋದು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಜಿಯೋ ಫೈನಾನ್ಸಲ್ಲಿ. ಅದೇ ರೀತಿಯಾಗಿ ಮಧು ಅವರು ಅವತ್ತು ಕೇಳಿದ್ರು ನಾರಾಯಣ ಹೃದಯದ ಜೊತೆಗೆ ಇನ್ನೊಂದು ಕ್ಲೀನ್ ಸೈನ್ಸ್ ಟೆಕ್ನಾಲಜಿ, ಇದು ನಾನು ಕವರ್ ಮಾಡೋದು ಮಾಡ್ತಾ ಹೋಗ್ಬಿಟ್ಟಿದ್ದೆ. ಇವರು ಸ್ಪೆಷಾಲಿಟಿ ಕೆಮಿಕಲ್ಸ್ ಅದು ಬರ್ತಾರೆ, ಸ್ಪೆಕ್ಟಾಕ್ಯುಲರ್ ಅಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ಇದ್ದಾರೆ. ತುಂಬ ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಮಾಡ್ತಾರೆ. ಯಾವುದು ಒಂದೇ ಅಲ್ಲ, ಇವ್ರದ್ದು ಫಾರ್ಮಾಗೂ ಮಾಡ್ತಾರೆ, ಬೇರೆ ಇದು ಕೆಮಿಕಲ್ ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಪೆಷಾಲಿಟಿ ಕೆಮಿಕಲ್ಲು ಮಾಡ್ತಾರೆ. ಸ್ಟಾಕ್ ನೋಡಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದು ನಿಂತಿದೆ. 2003 ಓಪನ್ ಆಗಿರುವಂಥ ಕಂಪನಿ ಅಂತ ಏನು ಹಳೆಯ ಕಂಪನಿ ಅಂತಲ್ಲ, ಬಟ್ ನೀಶಿಯಸ್ ಸೆಕ್ಟರಲ್ಲಿ ಇರುವಂಥ ಕಂಪನಿ. ಒಂದು ಒಳ್ಳೆ ಸಿಗ್ನಿಫಿಕೆಂಟ್ ವಾಲ್ಯೂಮ್ ಆಗಿರೋಂಥದ್ದು ಏನೂ ಆ್ಯಕ್ಟಿವಿಟಿ ಆಗಿಲ್ಲ. ಸೊ ಸರ್ ಡೈಲಿ ಟ್ರ್ಯಾಕ್ ಮಾಡ್ತಾ ಇರಿ. ಯಾವತ್ತು ಒಂದು ಒಳ್ಳೆ ವೀಕಲ್ಲಿ ಅಥವಾ ಒಂದು ಡೈಲಿ ಕ್ಯಾಂಡಲಲ್ಲಿ ಒಂದು ಕನ್ಸಿಡರಬಲ್ ಆಗಿ ಒಂದು ಮೂಮೆಂಟ್ ಬರೋ ಥರ ಒಂದು ಪಾಸಿಟಿವ್ ಮೂಮೆಂಟು ಬರಬೇಕು, ಒಂದು ಒಳ್ಳೆ ರೀತಿ ಕ್ಯಾಂಡಲು ಆಗಬೇಕು. ಆ ರೀತಿ ಆಯಿತು ಅಂತಂದರೆ ಖಂಡಿತ ಅಲ್ಲಿ ಯಾರೋ ಎಂಟರ್ ಆಗಿದ್ದಾರೆ ಅಂತ ಒಂದು ಒಳ್ಳೆ ಕನ್ಸಲ್ಟೇಷನ್ ಆಗ್ತಾಯಿದೆ. ಈ ಕನ್ಸಲ್ಟೇಷನ್ ಬ್ರೇಕ್ ಡೌನ್ ಕೂಡ ಆಗ್ಬೋದು, ಯಾಕಂದರೆ ಇದು ಹಿಸ್ಟಾರಿಕಲಿ ಜಾಸ್ತಿ ಚಾರ್ಟ್ ಪ್ಯಾಟರ್ನ್ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವಾಗಲೇ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ವೆಯ್ಟ್ ಮಾಡಬೇಕು, ಯಾಕಂದರೆ ಎಲ್ಲಿ ತನಕ ಬೇಕಾದ್ರೂ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಟಿಲ್ ನಮಗೆ ಡೆಲಿವರಿ ಸಪೋರ್ಟ್ ಆಗೋ ತನಕ, ವಾಲ್ಯೂಮ್ ಬರೋ ತನಕ ನಾವು ಈಗ ಒಳ್ಳೆ ಲೆವೆಲ್ ಅಂತ ಅನಿಸ್ತಿದೆ ಅಂದ್ರೂ ನಾವು ಅಕ್ಯುಮುಲೇಟ್ ಮಾಡ್ಕೋಬಾರ್ದು. ಯಾಕಂದರೆ ಚಾರ್ಟಿನ ಹಿಸ್ಟ್ರಿ ತುಂಬ ಕಮ್ಮಿ ಇದೆ. ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಆಫ್ಕೋರ್ಸ್ ಅಟ್ರಾಕ್ಟಿವ್ ಅಂತ ಅನಿಸ್ತಿರ್ಬೋದು, 2600-700 ಹೋದಂಥ ಕಂಪನಿ 1300 ಸಿಗ್ತಾ ಇದೆ ಅಂತ. ಬಟ್ ಅನ್ಲೆಸ್ ವಿ ಗೆಟ್ ಅ ಡೆಲಿವರಿ ವಾಲ್ಯೂಮ್ ಒಳ್ಳೆ ರೀತಿಯಲ್ಲಿ ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತಲೇ ಹೇಳ್ತೀನಿ. ಬಟ್ ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ನಾನು ಟ್ರ್ಯಾಕ್ ಮಾಡ್ತಿರ್ತೀನಿ. ಅದೇ ರೀತಿಯಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ ಡೌನ್ ಆದಾಗಲೇ ನಾವು ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ, ಈ ಟಾರ್ಗೆಟ್ಗಳು 1750 ಬಂದು ಟೆಸ್ಟ್ ಆಗ್ಬೋದು ಅಂತ. ಇವತ್ತು 1800 ಹತ್ರ ಬಂದಿದೆ. ಸೊ 1750 ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಒಳ್ಳೆ ಕಂಪನಿ, ಆದರೆ ಈಗ ಬೇಡ. 1600 ಲೆವೆಲ್ಗೆ ಏನಾದ್ರು ಸ್ಟಾಕ್ ಸಿಕ್ತು ಅಂತಂದರೆ ಅಲ್ಲಿಂದ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ತನಕ MM&Mಲ್ಲಿ ಎಂಟ್ರಿ ಅನ್ನೋದು ಇಲ್ಲ. 1600 ಕೆಳಗಡೆ ಬಂದರೆ ಆವಾಗ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ UPLದು ನೋಡಿ, ಒಳ್ಳೆ ಟೈಮಲ್ಲಿ ಕೇಳಿದರೆ ವೀಕ್ಲಿ ಕ್ಯಾಂಡಲಲ್ಲಿ ಹ್ಯಾಮರ್ ಮಾಡಿದೆ, ಕಾಣಿಸ್ತಾ ಇದೆಯಾ? ಒಳ್ಳೆ ಬಸ್ ಸ್ಟ್ಯಾಂಡ್ ಲೆವೆಲು, ಹಿಂದೆ ಹಿಸ್ಟಾರಿಕಲಿ ಸಪೋರ್ಟ್ ಇರುವಂಥ ಲೆವೆಲು, ಅಲ್ಲಿ ಹ್ಯಾಮರ್ ಮಾಡಿದೆ. ಈಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಇದಕ್ಕೆ ನಮ್ಮ ಮೇಲ್ಗಡೆ ಹೋಗುತ್ತೆ ಏನು ಅಂತ. ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ, ಬಟ್ ಇತ್ತೀಚೆಗೆ ಕೆಮಿಕಲ್ ಸೆಕ್ಟರ್ ಪೇನ್ನ ತಿಂತಾನೆ ಇದೆ. ಹಾಗಾಗಿ ಇದು ಕೂಡ ನಿಫ್ಟಿ 50ಇಂದನೇ ಆಚೆ ಹೋಗಬೇಕಾದಂಥ ಸ್ಥಿತಿ ಬಂತು. ಹಾಗಂತ ತುಂಬ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ. ಇದು ನಿಫ್ಟಿ 100ಅಲ್ಲಿ ಭಾಗವಾಗೇ ಇರುತ್ತೆ. ಸೊ ಅಲ್ಲಿಗೆ ಮೂವ್ ಆಗ್ತಾ ಇದೆ. ನೋಡೋಣ, ಇಲ್ಲೇನಾದ್ರು ಮೂಮೆಂಟ್ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನಾವು 560 ಅದ್ರ ಮೇಲೆ ಕೊಡೋದು 600 ಈ ಟಾರ್ಗೆಟ್ ಮಾಡ್ಬೋದು. ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಿದ್ರೆ ಅಂದರೆ ಸರ್ ಖಂಡಿತ 450ರಿಂದ 475 ಲೆವೆಲಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ನಾಟ್ ಎ ಬ್ಯಾಡ್ ಕಂಪನಿ. ಎಗೇನ್ ವಿತ್ ಡಿಸ್ಕ್ಲೇಮರ್, ನಾನು UPLಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ ಈಗಲೂ ಕೂಡ. ಜೊತೆಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಟ್ರೇಡ್ ಅಥವಾ ಇನ್ವೆಸ್ಟ್ನ ಮಾಡ್ತಾ ಹೋಗಿ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಆಗ್ಬೋದು. ಯಾಕೆಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನಮಗೆ ಹ್ಯಾಮರ್ ಕಾಣಿಸ್ತಾ ಇದೆ. ಮಂತ್ಲಿ ಕ್ಯಾಂಡಲಲ್ಲಿ ಇನ್ನೂ ಮಂತ್ ಮುಗಿದಿಲ್ಲ, ಬಟ್ ಇಲ್ಲಿ ಒಂದು ಡೋಜಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಇದು ಏನಾದ್ರು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು ಅಂದರೆ ಇದು ಹ್ಯಾಮರ್ ಆಗುತ್ತೆ, ಅವಾಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮಂತ್ಲಿ ಕ್ಯಾಂಡಲ್ ಹ್ಯಾಮರ್ ಪ್ರೂವ್ ಆಯಿತು ಅಂತಂದರೆ. ಅದೇ ರೀತಿಯಾಗಿ ನೆನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, ರಾಜರತನ್ ವೈರಸ್ ಇದ್ರ ಬಗ್ಗೆ ಹೇಳಿ ಅಂತ. ಸರ್ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ, ಒಳ್ಳೆ ಲೆವೆಲಿಗೂ ಕೂಡ ಬಂದಿದೆ. ಸೊ 600ರಿಂದ 550 ಲೆವೆಲಲ್ಲಿ ನೀವು ಖಂಡಿತವಾಗ್ಲೂ ಸಣ್ಣ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಕಂಪನಿ 1400 ಹೋದಂಥ ಕಂಪನಿ, ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಚುಕ್ಕಿ ಆಟ ಇಟ್ಟಂಥ ಸ್ಟಾಕು, ಇಂಥ ಸ್ಟಾಕಿಂದ ನಾನು ದೂರ ಇಡ್ತೀನಿ. ಬಟ್ ಇತ್ತೀಚೆಗೆ ಯಾವುದೋ ಅಂಥ ಚುಕ್ಕಿ ಆಟ ಅಂದರೆ ಏನು, ಲೋಯರ್ ಸರ್ಕಿಟ್ ಅಪ್ಪರ್ ಸರ್ಕಿಟ್ ಈ ರೀತಿ ಆಗಿರುತ್ತೆ. ಬಟ್ ಇತ್ತೀಚೆಗೆ ನೀವು ನೋಡ್ತಾ ಬರೋದಾದರೆ ಒಂದೇ ರೀತಿಯಾಗಿ ಹೋಗ್ತಾ ಇರೋ ಒಂದು ದೊಡ್ಡ ಸೆಲ್ಲಿಂಗ್ ಆಗಿದ್ದು ಅನ್ನೋದು ಬಿಟ್ಟರೆ ಆಮೇಲಿಂದ ಒಂದೇ ಕನ್ಸಿಸ್ಟಬಲ್ ಆಗಿ ಚಾರ್ಟ್ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದೆ ಒಂದೂವರೆ ವರ್ಷದಿಂದ. ಸೊ ನೋಡೋಣ, 600-550 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲು. ಇಲ್ಲೇನಾದರೂ ವಾಪಸ್ ನಮಗೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂದರೆ ನೀವು ಆವಾಗಲೂ ಆ್ಯಡ್ ಮಾಡ್ಕೊತ ಹೋಗ್ಬೋದು. 650 ಆ ಲೆವೆಲ್ಗೆ ಹೋಯಿತು ಅಂದರೆ ಒಂದು ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಇದೆ ಅಂತ. ಇಲ್ಲ ವಾಪಸ್ ಬಂತು ಅಂದರೆ 600-550 ಲೆವೆಲಲ್ಲಿ ನೀವು ಖಂಡಿತ ಸಣ್ಣ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೋದು. ಕಂಪನಿ ಏನು ತುಂಬ ಕೆಟ್ಟು ಅಂತ ಅನಿಸಿಲ್ಲ ನನಗೆ, ಚೆನ್ನಾಗಿ ನಡೀತಾ ಇದೆ ಕಂಪನಿ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸ್ ನೆನ್ನೆ ಕೂಡ ಮಾತಾಡಿದ್ವಿ, 2800ರಿಂದ 3000 ಲೆವೆಲಲ್ಲಿ ಆ್ಯಡ್ ಮಾಡ್ಕೋಬೋದು ಅಂತ. ಐ ಥಿಂಕ್ ನೆನ್ನೆದೇ ಓಪನ್ ಆಗಿತ್ತು ಅನಿಸುತ್ತೆ. ಇದು ನಾನು ನಿನ್ನೆ ಕವರ್ ಮಾಡ್ಕೊಟ್ಟಿದ್ದೀನಿ. ಟ್ಯಾಕ್ಸೇಷನ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಸರ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ 2 ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ. ನೆನ್ನೆ ಕೂಡ ಅದನ್ನು ವಿಡಿಯೋ ಎಂಡಿಗೆ ಕೊಟ್ಟಿದ್ದೆ ಅನಿಸುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸೆನ್ಸಿಬಲಲ್ಲಿ OA ಗ್ರಾಫ್ ಯಾವ ರೀತಿ ಹಾಕೊಂಡು ಸರ್ 2 ಸಲ ಕಮೆಂಟ್ ಮಾಡಿದ್ದಾರೆ ನೀವು. ನಾನು ನಿಮಗೆ ಹಳೆ ಕಮೆಂಟಿಗೆ ನೀವು ರಿಪ್ಲೈ ಮಾಡಿಬಿಟ್ಟು ಹೇಳಿದ್ದೆ ನಾನು, ಇಲ್ಲಿ OA ಪ್ರೊಫೈಲ್ ಅಂತ ಇರುತ್ತೆ, ಇದು ನೀವು ಎನೇಬಲ್ ಮಾಡ್ಕೋಬೇಕು. ಇದು ನಾನು ಸೆನ್ಸಿಬಲಲ್ಲಿ ಕೈ ಟ್ಯೂಟರಲ್ಲಿ ಒಂದು ಸೆನ್ಸಿಬಲ್ ಲಾಗಿನ್ ಆಗೋದು ಹೇಗೆ ಮತ್ತು OA ಪ್ರೊಫೈಲ್ ಆನ್ ಮಾಡೋದು ಹೇಗೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಕೂಡ ಮಾಡಿದ್ದೆ, ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಸೆನ್ಸೆಕ್ಸಿಗೆ ಇವರು ಇನ್ನೂ ಎನೇಬಲ್ ಮಾಡಿಲ್ಲ, ಅಂದರೆ BSE ಇಂದ ಬರುತ್ತಲ್ವ ಅದಕ್ಕೆ ಎನೇಬಲ್ ಮಾಡಿಲ್ಲ. ಅದನ್ನ ನೀವು ಡೈರೆಕ್ಟಾಗಿ ಆಪ್ಷನ್ಸ್ ಏನೇ ನೋಡಬೇಕಾಗುತ್ತೆ. ಬಟ್ ಯಾವ್ಯಾವ್ದು NSE ಇಂಡೆಕ್ಸ್ಗಳಿದೆಯೋ ಅದೆಲ್ಲದಕ್ಕೂ ನಿಮಗೆ OA ಪ್ರೊಫೈಲು ಸಿಗ್ತಾ ಹೋಗುತ್ತೆ. ವಿತ್ 3-4 ಮಿನಿಟ್ಸ್ ಡಿಲೇ ಇರುತ್ತೆ, ಬಟ್ ರಿಯಲ್ ಟೈಮ್ ನೀವು ಚಾರ್ಟ್ಸಲ್ಲಿ ನೋಡ್ತಾ ಹೋಗ್ಬೋದು. ಇದನ್ನ ಆನ್ ಮಾಡಿಕೊಂಡ್ರೆ, ಚಾರ್ಟ್ ಓಪನ್ ಮಾಡಿಬಿಟ್ಟು ಸೆನ್ಸಿಬಲ್ಲಿ ಇದನ್ನ ಆನ್ ಮಾಡಿಕೊಂಡ್ರೆ OA ಪ್ರೊಫೈಲು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಒಂದು ಎಕ್ಸಾಮ್ ಇದೆ ನನಗೆ, ಹಾಗಾಗಿ ಸ್ವಲ್ಪ ಬಿಸಿ ಇರ್ತೀನಿ. ಸಾಧ್ಯವಾದರೆ ನಾಳೆ ಒಂದು ವೀಡಿಯೋ ಮಾಡ್ಕೊಡೋಕೆ ನೋಡ್ತೀನಿ. ನಾಡಿದ್ದು ಕೂಡ ಹೊರಗಡೆ ಹೋಗೋಕ್ಕಿದೆ. ಸೊ ಸಾಧ್ಯ ಆದರೆ ಈ ವೀಕೆಂಡಲ್ಲಿ ಒಂದು ವೀಡಿಯೋ ಬರುತ್ತೆ, ಇಲ್ಲಾಂದರೆ ಕ್ಷಮಿಸ್ಬಿಡಿ. ನೋಡ್ತಾ ಹೋಗೋಣಂತೆ ಮುಂದಿನ ವಾರ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟ್ ಯಾವ ರೀತಿ ಹೋಗುತ್ತೆ ಅಂತ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ದಯವಿಟ್ಟು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಮಾರ್ಚ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ATC ನಿಮ್ದು ಏನೇನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿದೆಯೋ, ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂದರೆ ಇದು ಒಳ್ಳೆ ನಿರ್ಧಾರ. ನೀವು ಮಾರ್ಚ್ 31 ಒಳಗಡೆ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಅದಕ್ಕೆ ಏನು ಪ್ರೀಮಿಯಂ ಬರೆಸ್ತಿರೋ ಅದನ್ನು ನೀವು ATCನಲ್ಲಿ ತೋರಿಸ್ತಾ ಹೋಗ್ಬೋದು. ಅದೇ ರೀತಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಅದನ್ನು ಮಾಡಿಸಿ ನೀವು ATDನಲ್ಲಿ ತೋರಿಸ್ತಾ ಹೋಗ್ಬೋದು. ಹಾಗೆಯೇ ಆ್ಯನ್ಯುವಲ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಬರ್ತಾ ಹೋಗುತ್ತೆ. ಪ್ರತಿ ವರ್ಷ ನಿಮಗೆ 5,000 ರೂಪಾಯಿ ತನಕ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಈ ರೀತಿಯಾದ ಅಥವಾ ನಿಮ್ಮ ಗಂಡ
ಗಂಡ, ನಿಮ್ಮ ಮಕ್ಕಳು, ಇವರಿಗೆ ನಿಮಗೆ 5,000 ತನಕ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಫ್ರೀಯಾಗಿ ಸಿಗುತ್ತೆ. ನೀವು ಟ್ಯಾಕ್ಸ್ ರಿಬೇಟ್ ಕೂಡ ತೊಗೋಬೋದು, ಅದಕ್ಕೆ ರೀಕ್ಲೇಮ್ ಮಾಡ್ಕೋಬೋದು ನೀವು ಸ್ಯಾಲ್ರಿಡ್ ಆಗಿದ್ದರೆ. ಅದನ್ನು ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಆಗಿರುತ್ತೆ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.